ಸೊ ಇವತ್ತು ಸಂಡೇ, ಸೊ ಟೆಂಪಲ್ಗೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಒಂದು ಲಾಂಗ್ ಜರ್ನಿ, ಲಾಂಗ್ ಡ್ರೈವ್ ಇರಲಿ ಅಂತ ಡಿಸೈಡ್ ಮಾಡಿ ಸೊ ಪ್ಲಾನ್ ಮಾಡಿ ಹೋಗ್ತಾ ಇದ್ದೀವಿ. ವೇರ್ ಆರ್ ಯು ಗೋಯಿಂಗ್? ಇಲ್ಲ ಇಲ್ಲ ಲಕ್ಷ್ಮಿ, ಪೂಜೆ ಏನಕ್ಕೆ ಎಲ್ಲರೂ? ವಿಚ್ ಟೆಂಪಲ್? We are going to Kanakpura. ಇವರೇ 4 ಜನ ಇದಾರೆ, ಆದ್ಮೇಲೆ ಏನು ಆಗ್ಲಿಲ್ಲ ಅಂದ್ರೆ ಅದನ್ನ ಅಷ್ಟೇ ಯಾವ್ದಾದ್ರು ಒಂದು. ಲಕ್ಷ್ಮಿ ಇದಾರೆ, ಅವರಿಬ್ರು ಕನಕಪುರ ಟೆಂಪಲ್, ಕಬ್ಬಾಳಮ್ಮ ಟೆಂಪಲ್. ಸೇ ಕಬ್ಬಾಳಮ್ಮ ಚಾಮಿ. ಬಿಡ್ಲಿ ನಾನು ಹೇಳ್ತೀನಿ ಹಂಗೆ ಬಿಡಬಾರ್ದು. ಸೊ ಹೋಗ್ತಾ ದಾರಿಲಿ ಹಾಗೆ ಮಕ್ಕಳಿಗೆ ಟಿಫನ್ ತಿನ್ಸೋಣ ಅಂತಂದು ಹೇಳ್ಬಿಟ್ಟು ಸೊ ಸ್ಟಾಪ್ ಮಾಡಿ ಸೊ ಮಕ್ಕಳಿಗೆ ಇಡ್ಲಿ ದೋಸೆ ತಿನ್ಸ್ಕೊಂಡು ಹೊರಟ್ವಿ. ಹೋಗ್ತಾ ಅಲ್ಲಿಂದ ಸೊ ಗಾಳಿ ಆಂಜನೇಯ ಟೆಂಪಲ್ ಸಿಕ್ತು. ತುಂಬ ಪವರ್ಫುಲ್ ಅಂತ ಹೇಳ್ಬಿಟ್ಟು ಈ ಟೆಂಪಲ್ನ ಹೇಳ್ತಾರೆ. ಸೊ ಹಾಗೆ ಕೈ ಮುಕ್ಕೊಂಡು ಹೇಗಿದ್ರು ಹೋಗ್ತಾ ದಾರಿಲಿ ಸಿಕ್ಕಿದೆ ಅಂತ, ಏಕಾದಶಿ ಬೇರೆ ಫೆಸ್ಟಿವಲ್ ಇದೆ ಇವತ್ತು. ಸೊ ಹಾಗೆ ಕೈ ಮುಕ್ಕೊಂಡು ಹೊರಟ್ವಿ. ಅಲ್ಲಿಂದ ಹೋಗ್ತಾ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆದರು. ಸೊ ಕಂಪ್ಲೀಟಾಗಿ ಮಳೆ ಬರೋ ಥರ ಇದೆ, ಮೋಡ ಮುಚ್ಕೊಂಡಿದೆ. ಸೊ ಗಿಡ ಮರ ಆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡ್ತಾ ಟೆಂಪಲ್ಗೆ ಎಂಟ್ರಿ ಕೊಟ್ವಿ. ಟೆಂಪಲ್ಗೆ ಸರಿ ಅಂತ ಬಂದರೆ ಫುಲ್ ಕ್ರೌಡ್ ಇದೆ. ಸಂಡೇ ಆಗಿರೋದ್ರಿಂದ ನಾವು ಬಂದಿರೋದು ತುಂಬ ಲೇಟ್ ಆಗಿದೆ. ಸೊ ಫುಲ್ ಆಲ್ಮೋಸ್ಟ್ 10-10:30 ಆಗಿರೋದ್ರಿಂದ ಕ್ರೌಡ್ ಜಾಸ್ತಿ ಇತ್ತು. ಒಂದು ಕಡೆ ಬಿಸಿಲು, ಬಟ್ ಆದರೂ VIP ಟಿಕೆಟ್ ತೊಗೊಂಡು ಎಂಟ್ರಿ ಕೊಟ್ವಿ. ಹೋಗ್ತಾ ಹಾಗೆ ಮಿಲನ, ನಾನು ಸಾತ್ವಿಕ್ ಎಲ್ಲ ಹೋಗಿದ್ವಿ. ಸೊ ಸಾತ್ವಿಕ್ ಮಿಲನ ಜೊತೆ ತುಂಬ ಎಂಜಾಯ್ ಮಾಡ್ದ. ಮಿಲನ ಸಾತ್ವಿಕ್ಕು ತುಂಬ ಎಂಜಾಯ್ ಮಾಡ್ತಾ ಸೊ ಕ್ಯೂನಲ್ಲಿ ಹೋದ್ವಿ. ಹಾಗೆ ಬರ್ತಾ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಕಸಿನ್ ಮನೆಗೆ ಹೋಗಿ ಹಾಗೆ ಅಣ್ಣದು ಬರ್ಡೇ ಇತ್ತು. ಸೊ ಲಂಚ್ಗೆ ಇನ್ವೈಟ್ ಮಾಡಿದರು. ಲಂಚ್ ತಿನ್ಕೊಂಡು ಅಣ್ಣ ಬರ್ಡೇ ಸೆಲೆಬ್ರೇಷನ್ ಮಾಡಿ ಸೊ ರಿಟರ್ನ್ ಮನೆಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೋಗಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ಅಲ್ಲೂ ಸಾತ್ವಿಕ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಮಿಲನಾಗಂತೂ ಫುಲ್ ನಿದ್ದೆ ಬಂದುಬಿಟ್ಟಿದೆ. ಸೊ ಕೇಕ್ ಎಲ್ಲ ಕಟ್ ಮಾಡಿ ಸೊ ಅಲ್ಲಿಂದ ಎಂಜಾಯ್ ಮಾಡಿದ್ರು ಮಕ್ಕಳು. ಅಲ್ಲಿ ಕೂಡ ತುಂಬ ಮಕ್ಕಳಿದ್ರು. ಸೊ ಕಸಿನ್ ಮಕ್ಕಳೆಲ್ಲ ಇದ್ದರು, ಪಾಪು ಎಲ್ಲ ಇತ್ತು. ಸೊ ಮಕ್ಕಳ ಜೊತೆ ತುಂಬ ಎಂಜಾಯ್ ಮಾಡ್ದೆ ಸಾತ್ವಿಕ್ ಮತ್ತು ಮಿಲನ. ಸಾತ್ವಿಕ್ ನೋಡಿ ಹೆಂಗೆ ಕೇಕ್ ತಿಂತಾ ಇದ್ದಾನೆ ಅಂತ. ಕೇಕ್ ಅಂದರೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಹಾಗೆ ಕೇಕ್ ಎಲ್ಲ ತಿಂದು ಮನೆಗೆ ಬಂದ್ವಿ. ಸೊ ಈವ್ನಿಂಗ್ ಆಯಿತು. ಈವ್ನಿಂಗ್ ಸೀನ ಏನು ಸಾಂಬಾರಲ್ಲಿ ಯೂಟ್ಯೂಬಲ್ಲಿ ನೋಡಿ ಆ ಸಾಂಬಾರನ್ನ ಪ್ರಿಪೇರ್ ಮಾಡಿದೆ. ಸೊ ಊಟ ತಿಂದ್ಬಿಟ್ಟು ಇವಾಗ ರೆಸ್ಟ್ ಮಾಡಿ ಮಲ್ಕೋಬೇಕು.